ಎಲ್ಲರಿಗೂ ನಮಸ್ಕಾರ. ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡಾಕತ್ತೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ಚುನ್ಮರಿ ಸೂಸ್ಲ. ಇದಕ್ಕೆ ಏನೇನು ಬೇಕಪ್ಪ ಅಂದ್ರೆ, ನಾವು ಚುನ್ಮರಿನ ನೀರಲ್ಲಿ ನೆನೆಸಿಟ್ಕೊಂಡಿನಿ. ಆಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಹೆಚ್ಚಿಟ್ಕೊಂಡಿನಿ. ಮತ್ತು ಅರ್ಶಿಣ ಪುಡಿ, ಶೇಂಗಾ, ಜೀರಿಗೆ, ಸಾಸ್ಮೆ ತೊಗೊಂಡಿನಿ. ಇನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಎಣ್ಣೆ ಕಾಯಕ್ಕಿಟ್ಟು ನಾನು. ಆಮೇಲೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಶೇಂಗಾ ಹಾಕಬೇಕು. ಶೇಂಗಾ ಹಾಕಿದ ನಂತರ ಜೀರಿಗೆ, ಸಾಸ್ಮೆ ಹಾಕಿ ಅದು ಚಟಾಪಟ ಸಿಡಿದ ಮೇಲೆ ಸ್ವಲ್ಪ ಕೈಯಾಡಿಸಿಂದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ದೊಡ್ಡ ಸೈಜಿನ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಅದನ್ನು ಹಾಕಿದ ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಕೈ ಆಡಿಸ್ಕೋಬೇಕು. ಆಮೇಲೆ ದೊಡ್ಡ ಸೈಜಿನ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಸಿದ ನಂತರ ಇದಕ್ಕೆ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಕೈ ಆಡಿಸ್ಕೋಬೇಕು. ಇದು ಸ್ವಲ್ಪ ಸರಿಯಾಗಿ ಕುದಿಬೇಕು. ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು, ಒಂದು 2 ನಿಮಿಷ. ಕುದಿಸಿದಾದ್ಮೇಲೆ ನಾವು ಮೊದಲೇ ತೋಸಿಟ್ಕೊಂಡಿರ್ತೀವಲ್ಲ ಚುನ್ಮರಿನ, ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೇ ಪುಟಾಣಿ ಹಿಟ್ಟು, ಅಂದರೆ ಹುರುಗಡ್ಲೆ ಹಿಟ್ಟು ಅಂತಿರಲ್ಲ ಅದನ್ನು ಹಾಕಿ ಮೇಲೆ ಕೊತ್ತಂಬರಿ ಹಾಕಿ ಕಲಿಸಿದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಚುನ್ಮರಿ ಸೂಸ್ಲ ರೆಡಿ. ಥ್ಯಾಂಕ್ ಯು.